ಹಲೋ ಕುಟುಂಬದವರೇ, ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ನಿನ್ನೆ ಭಾನುವಾರ ಬಂದು ಮದರ್ಸ್ ಡೇ ಆಗಿರೋದ್ರಿಂದ ಮದರ್ಸ್ ಡೇ ಸ್ಪೆಷಲಾಗಿ ನನ್ನ ಮಗಳು ನನಗೆ ಕೇಕ್ ಕಟ್ ಮಾಡಿಸಿದ್ಲು. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ನನ್ನ ಮಗಳು ಕೇಕೆಲ್ಲ ತೊಗೊಂಡು ಬಂದು ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾಳೆ ಅಂತ. ನಮ್ಮ ಮಗನೂ ಮಗಳು ಇಬ್ಬರು ಸೇರಿಕೊಂಡು ನಿನ್ನೆ ಜಾಲಿವುಡ್ಗೆ ಹೋಗೋಣ ಅಂತ ಹೇಳಿದ್ರು. ನಾನು ಬರೋದಿಲ್ಲ ಅಂತ ಅಂದಾಗ, ಸರಿ ಮಕ್ಕಳು ಇಲ್ಲ ಬರಲೇಬೇಕು ಮಮ್ಮಿ ಅಂತ ಹೇಳಿದ್ರು. ಸರಿ ಮಕ್ಳಿಗೋಸ್ಕರ ನಾನು ಹೋಗೋಣ ಅಂದ್ಕೊಂಡು ನಾನು ಹೋದೆ. ಅದರ ಮಧ್ಯ ನೈಸ್ ರೋಡಲ್ಲೇ ಕಾರ್ ನಿಲ್ಲಿಸಿ ನನ್ನ ಮಗಳು ಅದು ಯಾವಾಗ ತಂದಿಟ್ಟಿದ್ಲೋ ಗೊತ್ತಿಲ್ಲ ಕೇಕ್ನ ಸರ್ಪ್ರೈಸಾಗಿ ಕೇಕ್ ಕಟ್ ಮಾಡಿಸ್ತಾ ನಿಜವಾಗ್ಲೂ ನನ್ನ ಕಣ್ಣಲ್ಲೇ ನೀರು ಬಂತು, ಆನಂದ ಭಾಷ್ಪ ಆಯಿತು. ಏಕೆಂದರೆ ನನ್ನ ಮಗಳು ಮತ್ತು ಮಗ ಇಬ್ಬರೂ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ಇಬ್ಬರು ಕೂಡ ನನಗೆ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಮಗ ಕೂಡ ಅಷ್ಟೇ ಈ ಥರ ಒಂದೊಂದು ಸರ್ಪ್ರೈಸ್ ಕೊಡ್ತಾನೆ ಇರ್ತಾಳೆ. ಮಗಳು ಮಗ ಇಬ್ಬರು ಸೇರಿಕೊಂಡು ನನಗೆ ಕೊಡೋ ಒಂದು ಸರ್ಪ್ರೈಸ್ ನಿಜವಾಗ್ಲೂ ತುಂಬಾ ಖುಷಿ ಕೊಡುತ್ತೆ. ನಾನು ಸೌಮ್ಯಗಂದೆ ಮೊನ್ನೆ ಎಲ್ಲ ನಾನು ಬರ್ತಡೆ ಅಷ್ಟು ಚೆನ್ನಾಗಿ ಮಾಡಿದರೆ ಮತ್ತೆ ಏನಕ್ಕಮ್ಮ ಇದೆಲ್ಲ ಕೇಕ್ ತೊಗೊಂಡು ಬಂದು ಮಾಡ್ತಾಯಿದ್ದೆ ಅಂದಕ್ಕೆ. ಸೊ ಮಗಳು ಹೇಳ್ತಿದ್ಲು, ತಾಯಿನ ದೇವ್ರು ಕೊಟ್ಟಿರೋ ವರ ಮಮ್ಮಿ, ಆ ವರನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವಿ, ಎಷ್ಟು ಪ್ರೀತಿಯಿಂದ ನೋಡ್ಕೊತೀವಿ. ನಾವು ಎಷ್ಟೇ ಮಾಡಿದ್ರು ನಿಮ್ಮ ಋಣ ತೀರ್ಸೋದಕ್ಕಾಗಲ್ಲ. ನೀವಿರೋವರೆಗೂ ನಾವು ಇದೇ ಥರ ನಿಮ್ಮನ್ನ ಹ್ಯಾಪಿಯಾಗಿ ನೋಡ್ಕೊತೀನಿ ಅಂತ ಹೇಳಿದ್ಲು. ಹಾಗೆ ಮಗ ಕೂಡ ಹೇಳ್ದ, ದೇವ್ರು ಕೊಟ್ಟಿರೋ ಗಿಫ್ಟನ್ನ ನಾವು ಯಾವಾಗಲೂ ಪ್ರೀತಿಯಿಂದ ನೋಡ್ಕೊತೀವಿ ಮಮ್ಮಿ, ಸೊ ನೀವು ನಮ್ಮ ದೇವರಿದ್ದಂಗೆ ಅಂತ ಮಗ ಹೇಳ್ದ. ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯಿತು ನನ್ನ ಮಕ್ಕಳು ಮಾತು ಕೇಳಿ. ಯಾಕೆಂದರೆ ಎಲ್ಲ ಮನೇಲೂ ತಂದೆ ತಾಯಿಗೆ ಮಕ್ಕಳು ಇದೇ ಥರ ಪ್ರೀತಿಯಿಂದ ನೋಡಿಕೊಂಡ್ರೆ ಆ ತಂದೆ ತಾಯಿಗೆ ಇನ್ನೇನು ಬೇಕಲ್ವಾ. ಸೊ ಹಾಗೆ ನಮ್ಮ ಪತಿದೇವರು ಗೊತ್ತಲ್ಲ, ಸೊ ಅವರು ಬಂದು ನನಗೆ ಕೇಕ್ ತಿನ್ನಿಸಿ ಮದರ್ಸ್ ಡೇ ವಿಶ್ ಮಾಡಿದ್ರು. ಹಾಗೆ ನನ್ನ ಹಳೆಯ ಹಳೆಯ ಅಂತಲೇ ಹೇಳೋದಕ್ಕಾಗಲ್ಲ, ನನ್ನ ಮಗ ದೊಡ್ಡ ಮಗ ಅಂತಲೇ ಹೇಳ್ಬೋದು. ಸೊ ನನ್ನ ಮಗ ಕೂಡ ನನಗೆ ಕೇಕ್ ತಿನ್ನಿಸಿ ಮದರ್ಸ್ ಡೇ ವಿಶ್ ಮಾಡಿ